ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಆಯ್. ಬಿಗ್ ಬಾಸ್ ಕಳೆದು 3 ಮಂತ್ ಆಗೇ ಹೋಯ್ತು ನೋಡಿ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ. ಕೆಲವೊಬ್ರು ಯಾಕೆ ಮೇಡಮ್ ನೀವು ವಿಡಿಯೋ ಮಾಡ್ತಾ ಇಲ್ಲ, ಏನಾದರೂ ಬೇರೆ ವಿಡಿಯೋ ಮಾಡ್ಬೋದಲ್ಲ ನೀವು ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ದೀರಾ. ಏನು ಗೊತ್ತಾ, ವಿಡಿಯೋ ಸಿಕ್ಕಿದ್ದೆಲ್ಲ ಮಾಡ್ಬೋದು, ಯಾವ್ದ್ಯಾವುದೋ ಸಿಕ್ಕಿದ್ದೆಲ್ಲ ಮಾಡ್ಬೋದು, ಅದೆಲ್ಲ ಮ್ಯಾಟ್ರು. ಒಂದು ವಿಡಿಯೋ ಮಾಡಿದರೆ ಅದೊಂದು ಒಳ್ಳೆ ವಿಷಯ ಇರಬೇಕು, ಇಲ್ಲ ಒಂದು ಒಳ್ಳೆ ಕಂಟೆಂಟ್ ಇರಬೇಕು. ನಾನು ಬಿಗ್ ಬಾಸ್ ಬಗ್ಗೆನೇ ವಿಡಿಯೋ ಮಾಡೋದಾಗಿರೋದ್ರಿಂದ ಖಂಡಿತವಾಗ್ಲೂ ಬೇರೆ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಬೇರೆದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ತಿಳ್ಕೊಂಡು ಮಾಡಬೇಕು, ಸುಮ್ಮನೆ ಮಾಡಿದ್ರು ಕೂಡ ಅದು ಇಷ್ಟ ಆಗಲ್ಲ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕಂಟೆಸ್ಟೆಂಟ್ಗಳು ಇವಾಗ ಏನು ಮಾಡ್ತಾ ಇದ್ದಾರೆ, ಬಂದಂತಹ 18 ಕಂಟೆಸ್ಟೆಂಟ್ಗಳ ಲೈಫ್ ಏನಾದರೂ ಬದಲಾಗಿದೆಯಾ, ಏನಾದರೂ ಆಯಿತಾ ಬಿಗ್ ಬಾಸಿಂದ ಹೆಲ್ಪ್ ಆಗಿದೆಯಾ ಅವ್ರ ಕೆರಿಯರಿಗೆ ಅಂತ ನೋಡೋದಾದರೆ ನಮಗೆ ಸ್ವಲ್ಪ ಜನ ಕಾಣಿಸ್ತಾರೆ. ಏಕೆ ಅಂತಂದರೆ ಇದು ಬಿಗ್ ಬಾಸ್ ಅನ್ನೋ ಶೋ ಇದೆಯಲ್ಲ ಸ್ನೇಹಿತರೆ, ನೀವು ಇದನ್ನು ಒಂದು ಅರ್ಥ ಮಾಡ್ಕೋಬೇಕು. ಇದು ಆಪರ್ಚುನಿಟಿಗಳನ್ನ ಕೊಡುತ್ತಾ ಅಂತ ಕೇಳೋದಾದರೆ, ಬಿಗ್ ಬಾಸ್ಗೆ ಬಂದಂತಹ ಸ್ಪರ್ಧಿಗಳಿಗೆ ಆಪರ್ಚುನಿಟಿನ ಕೊಡುತ್ತಾ ಬಿಗ್ ಬಾಸ್ ಅಂತ ಕೇಳೋದಾದರೆ, ಖಂಡಿತವಾಗ್ಲೂ ಆಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡಿ ಯಾವತ್ತೂ ಬಿಗ್ ಬಾಸ್ ಕೊಡಲ್ಲ. ಅವರು ಏನು ಮೊದಲು ಮಾಡ್ತಿರ್ತಾರೆ ನೋಡಿ, ಅವರ ಒಂದು ಟ್ಯಾಲೆಂಟು, ಆ್ಯಕ್ಟಿಂಗ್ ಸ್ಕಿಲ್ಸನ್ನ ನೋಡಿ ಅವರಿಗೆ ಒಂದು ಏನಾದರೂ ಒಂದು ಆಪರ್ಚುನಿಟಿ ಬರೋದು. ಯಾಕೆ ಅಂದರೆ, ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ. ಅದರಲ್ಲಿ ಯಾವುದೇ ಥರದ ಆ್ಯಕ್ಟಿಂಗ್ ಸ್ಕಿಲ್ಸ್ಗಳನ್ನ ನೋಡಿ ಒಬ್ಬ ಪ್ರೊಡ್ಯೂಸರ್ ಆಗಲಿ, ಒಬ್ಬ ಡೈರೆಕ್ಟರ್ ಆಗಲಿ ಅವರಿಗೆ ಒಂದು ಅವಕಾಶನ ಕೊಡಲ್ಲ. ಇದನ್ನು ತಿಳ್ಕೋಬೇಕು ಎಲ್ಲರೂ. ಬಿಗ್ ಬಾಸ್ ಸ್ಪರ್ಧಿಗಳು ಏನು ಮಾಡ್ತಿದ್ದಾರೆ, ಬಿಗ್ ಬಾಸ್ 12ಗೆ ಬಂದಂತಹ ಅಷ್ಟು ಕಂಟೆಸ್ಟೆಂಟ್ ಏನು ಮಾಡ್ತಿದ್ದಾರೆ, ನಿಮ್ಮೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದೆ. ನಾನು ಒಂದು ಪಾಯಿಂಟ್ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಏನಿದೆ ವರ್ಲ್ಡ್ ವೈಡ್, ಆಯಿತಾ, ಎಲ್ಲರೂ ನೋಡುವಂತಹ ಒಂದು ಶೋ. ಅದರಲ್ಲಿ ಬಂದರೆ ಏನೋ ಒಂದು ಪಬ್ಲಿಸಿಟಿ ಸಿಗುತ್ತೆ, ಏನೋ ಒಂದು ಜೀವನಕ್ಕೆ ಅಂದರೆ ಒಂದು ಕೆರಿಯರಿಗೆ ಒಂದು ಅಂತ ಹೇಳ್ತಾರಲ್ಲ, ನಾವು ಬಿಗ್ ಬಾಸಿಗೆ ಹೋಗಿದ್ದು ನಮಗೊಂದು ಅದೊಂದು ಬೈಕೆ ಇತ್ತು ಅನ್ನೋರು ಬಿಗ್ ಬಾಸಿಗೆ ಬರ್ತಾರೆ. ಬಿಗ್ ಬಾಸಿಂದ ಹೆಚ್ಚಾಗಿ ಯಾರಿಗೂ ಕೂಡ ಅಂಥ ಆಪರ್ಚುನಿಟಿಗಳು ಗ್ರ್ಯಾಪ್ ಮಾಡಿದಾರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಓಕೆ, ಹಳೆದನ್ನು ಬಿಡೋಣ. ಈಗ ಬಿಗ್ ಬಾಸ್ ಪ್ರೆಸೆಂಟು 12ಅಲ್ಲಿ ಬಂದಂತಹ ಕಂಟೆಸ್ಟೆಂಟುಗಳು ಯಾರ್ಯಾರಿದ್ದಾರೆ, ಒಬ್ಬೊಬ್ಬರದ್ದೇ ಹೆಸರು ಹೇಳ್ತಾ ಹೋಗ್ತೀನಿ. ಆಮೇಲೆ ನಿಮ್ಮ ಮನಸ್ಸಿಗೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಆಮೇಲೆ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಬಿಗ್ ಬಾಸ್ 12 ವಿನ್ನರ್ ಆದಂತಹ ಗಿಲ್ಲಿ ನಟ, ರನ್ನರ್ ಆದಂತಹ ರಕ್ಷಿತಾ ಶೆಟ್ಟಿ, ಅದೇ ರೀತಿ ಥರ್ಡ್ ಪ್ಲೇಸು ಅಂದರೆ ಥರ್ಡ್ ಪ್ಲೇಸ್ ಬಂದಂತಹ ನಮ್ಮ ಅಶ್ವಿನಿ ಗೌಡ ಇರ್ಬೋದು, 4th ಪ್ಲೇಸ್ ಬಂದಂತಹ ನಮ್ಮ ಯಾರಪ್ಪ ಧನುಷ್ ಗೌಡ ಇರ್ಬೋದು, 5th ಪ್ಲೇಸ್ ಬಂದಂತಹ ನಮ್ಮ ಯಾರಮ್ಮ ಕಾವ್ಯ ಇರ್ಬೋದು, ಆಯಿತಾ. ಈ ಒಂದು 5 ಕಂಟೆಸ್ಟೆಂಟ್ಗಳು, ರಘು ಮತ್ತು ನಮ್ಮ ಯಾರು ಧನುಷ್ ಗೌಡ ಮತ್ತು ಕಾವ್ಯ, ಅಶ್ವಿನಿ ಗೌಡ, ಅದೇ ರೀತಿ ನಮ್ಮ ರಕ್ಷಿತಾ ಶೆಟ್ಟಿ, ಅದೇ ರೀತಿ ನಮ್ಮ ಗಿಲ್ಲಿ ನಟ, ಈ ಒಂದು ಟಾಪ್ 6 ಕಂಟೆಸ್ಟೆಂಟು ಅಂತ ಏನಿದ್ದಾರೆ, ಇವ್ರನ್ನ ನಾವು ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರದ್ದೇ ಆದ ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ. ಫಸ್ಟು ರಘು ಅವರು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವ್ರದ್ದೇ ಆದ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಜಿಮ್ ಕಡೆ ಸ್ವಲ್ಪ ಗಮನ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಕ್ಷಿತಾ ಶೆಟ್ಟಿ ಜೊತೆ ಕುಕ್ಕಿಂಗ್ ವಿಡಿಯೋ ಕೂಡ ಹಾಕ್ತಾರೆ. ಅವರು ಅವ್ರದ್ದೇ ವೇಯಲ್ಲಿ ಏನು ಯಥಾಸ್ಥಿತಿ ಮೊದಲು ಹೇಗಿದ್ರು ರಘು ಅವರು, ಅದೇ ರೀತಿ ಅವ್ರಿಗೆ ಏನು ಕೆಲಸ ಮಾಡ್ತಾ ಇದ್ರು ಅದನ್ನೇ ಅವರು ಆ ವೃತ್ತಿನ ಮುಂದುವರಿಸ್ತಾ ಇದ್ದಾರೆ. ಸರಿಯಾ? ಅದೇ ರೀತಿ ಅಶ್ವಿನಿ ಗೌಡವರು ಕೂಡ ಏನವ್ರದ್ದು ಕನ್ನಡ ಹೋರಾಟ, ಅದೇ ರೀತಿ ಅವ್ರು ಸೀರಿಯಲ್ಗಳು ಮಾಡ್ತಾಯಿದ್ರು, ಮೂವಿಗಳು ಮಾಡ್ತಾಯಿದ್ರು, ಯಥಾಸ್ಥಿತಿ ಬ್ಯಾಕ್ ಟು ಅದೇ ನಾರ್ಮಲ್, ಅದಾவது ಏನಿದೆ ಅದಕ್ಕೆ ಬಂದಿದ್ದಾರೆ. ಅದೇ ರೀತಿ ಧನುಷ್ ಗೌಡ ಅವರು ಕೂಡ ಅಷ್ಟೇ ಸೀರಿಯಲ್ ಆ್ಯಕ್ಟ್ ಮಾಡ್ತಾಯಿದ್ರು, ಯಥಾಸ್ಥಿತಿ ಮತ್ತೆ ನೀನು ಯಾವುದಾದ್ರೂ ಒಂದು ಸೀರಿಯಲಲ್ಲಿ ಖಂಡಿತವಾಗ್ಲೂ ಬರ್ತಾರೆ. ಅದೇ ರೀತಿ ನಮ್ಮ ಕಾವ್ಯ ಕೂಡ ಕೆಲವೊಂದು ಶೋಗಳಿಗೆ ಹೋಗ್ತಾ ಇದ್ದಾರೆ. ಈಗ ರೀಸೆಂಟಾಗಿ ಇನ್ನೂ ಬಂದಿರೋದ್ರಿಂದ ಅವರು ಯಾವುದಾದ್ರೂ ಒಂದು ಸೀರಿಯಲ್ಗೆ ಖಂಡಿತವಾಗ್ಲೂ ಕಮಿಟ್ ಆಗ್ತಾರೆ. ಮೂವಿ ಮಾಡಲ್ವಾ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಾಗಿ ಕಾವ್ಯ ಆಲ್ರೆಡಿ ಮೂವಿ ಮಾಡಿದ್ದಾರೆ, ಒಂದು ಮೂವಿ ಮಾಡಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು. ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತಾರೆ, ಅದರಲ್ಲಿ ಏನು ಇದಿಲ್ಲ. ಓಕೆ, ಇವ್ರು 6 ಜನ ಏನೋ ನೀವು ಹೇಳಿದ್ರಿ ಮೇಡಮ್, ಆಯಿತಾ. ನಾನು ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ವಿಷಯಕ್ಕೆ ಆಮೇಲೆ ಬರ್ತೀನಿ. ನೀನು ಉಳಿದಂಥವ್ರು ಏನು ಮಾಡ್ತಿದ್ದಾರೆ ಮೇಡಮ್, ನಿಮಗೊಂದು ಕ್ಯೂರಿಯಾಸಿಟಿ ಇದೆಯಲ್ವಾ? ಇಲ್ಲಿದೆ ಪಾಯಿಂಟ್. ಈ ವಿಡಿಯೋನ ನೀವು ಕೊನೆ ತನಕ ನೋಡಿ, ಯಾರಾದರೂ ಬಿಗ್ ಬಾಸ್ ಲವರ್ಸ್ ಆಗಿದ್ದರೆ. ಇಲ್ಲಿ ಬಿಗ್ ಬಾಸ್ ಶೋ ಅನ್ನೋದೇ ಹಂಗೆ, ಯಾರ್ದೋ ಒಬ್ಬರ ಲಕ್ ಕುಲಾಯಿಸುತ್ತೆ.
ಆ ಲಕ್ಕು ಕುಲಾಯಿಸಿ ಅಂಥ ವ್ಯಕ್ತಿಗೆ ಏನೋ ಒಂದು ಬಿಗ್ ಆಪರ್ಚುನಿಟಿಗಳು ಸಿಗುವಂಥದ್ದು ನಾವು ತುಂಬ ಸೀಸನ್ಗಳಲ್ಲಿ ನೋಡಿದ್ದೀವಿ. ಈ ಥರ ಲಕ್ಕು ಕುಲಾಯಿಸಿದ ಏಕೈಕ ವ್ಯಕ್ತಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ಸೂರಜ್ ಅವರು. ತುಂಬ ನಾರ್ಮಲ್ ಹುಡುಗ, ತಾಯಿ ಅಕ್ಕನ ಪ್ರೀತಿಲಿ ಬೆಳೆದಂಥ ಹುಡುಗ, ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಂಥ ಹುಡುಗ, ದೂರದ ಕೆನಡಾದಲ್ಲಿ ಆಯ್ತಾ ವರ್ಕ್ ಮಾಡ್ತಿದ್ದಂತಹ ಹುಡುಗ ತನ್ನ ತಾಯಿ ಒಬ್ಬರೇ ಆಗ್ತಾರೆ, ಒಂಟಿ ಆಗ್ತಾರೆ ಅಂತೇಳಿ ಅವ್ರ ಜೊತೆಗೆ ಇರಬೇಕು ಅಂತೇಳಿ ಕೆನಡಾದಲ್ಲಿ ಲಕ್ಷಾಂತರ ಸಂಬಳ ತಗೊಳ್ತಾ ಇದ್ದಂತಹ ನಮ್ಮ ಸೂರಜ್ ಅವರು ವಾಪಸ್ ಬರ್ತಾರೆ ಅವ್ರ ಊರಿಗೆ, ಮೈಸೂರಿಗೆ. ವಾಪಸ್ ಬಂದು ಬಿಗ್ ಬಾಸ್ ಆಪರ್ಚುನಿಟಿ ಸಿಗುತ್ತೆ, ಬರ್ತಾರೆ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ಯಾವುದೇ ಡ್ರಾಮಾ ಇಲ್ಲ, ಯಾವುದೇ ಒಂದು ಶೋ ಮಾಡಿಲ್ಲ, ಯಾವುದೇ ಮೂವಿ ಸೀರಿಯಲ್ ಏನೂ ಮಾಡಿಲ್ಲ. ಬಟ್ ಅವರು ಒಂದು ಏನೂ ತಲೆಯಲ್ಲಿ ಇಟ್ಕೊಂಡೇನೆ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಓಕೆ ನಾವು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಣ ಅಂತೇಳಿ ಹೋಗ್ತಾರೆ. ಆದರೆ ಅವ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಸೂರಜ್ ಅವರಿಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿಗಳು ಸಿಕ್ತು. ಸೂರಜ್ಗೆ ನಿಜವಾಗ್ಲೂ ಲಕ್ ಅಂತ ಹೇಳ್ತೀನಿ, ಆ ಹುಡುಗನ ಒಂದು ಪರಿಶ್ರಮ ಅಂತಲೂ ಹೇಳ್ತೀನಿ. ಯಾಕೆಂದರೆ ಒಂದು ಒಳ್ಳೆ ಸೀರಿಯಲ್ಗೆ ಹೀರೋ ಆದರೂ ಕಲರ್ಸ್ ಕನ್ನಡ ವಾಹಿನಿಯವರೇ ಹೇಗೆ, ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ತ್ರಿವಿಕ್ರಮ್ ಅವರಿಗೆ ಹೇಗೆ ಒಂದು ಚಾನ್ಸ್ ಕೊಟ್ಟರು, ಮುದ್ದು ಸೊಸೆನ ಸೀರಿಯಲ್ಗೆ ಚಾನ್ಸ್ ಕೊಟ್ಟು ಇವತ್ತು ನಮ್ಮ ತ್ರಿವಿಕ್ರಮ್ ಅವರು ಹೇಗೆ ಒಂದು ನಂಬರ್ 1 ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಹೀರೋ ಆಗಿ, ಒಳ್ಳೆ ಅವರಿಗೆ ಅದರಿಂದ ತುಂಬ ಪ್ರಶಂಸೆ ಕೂಡ ಸಿಕ್ತು. ಅದೇ ರೀತಿ ಸೂರಜ್ಗೂ ಕೂಡ ಕಲರ್ಸ್ ಕನ್ನಡ ವಾಹಿನಿಯವರು ಒಂದು ಸೀರಿಯಲ್ ಕೊಟ್ಟರು. ಅದರ ಜೊತೆಗೆ ಏನು ಕೆಲವೊಂದು ಎಂತ ಹೇಳೋದಲ್ಲ, ನಮ್ಮ ಸೂರಜ್ ಅವರು ಆ್ಯಡ್ಗಳಲ್ಲಿ ಹ್ಯಾಕ್ ಮಾಡ್ತಾ ಇದ್ದಾರೆ ಕೆಲವೊಂದು. ಅದೇ ರೀತಿ ಮೂವಿ ಕೂಡ ಆಫರ್ ಬರ್ತಾ ಇದೆಯಂತೆ ಸೂರಜ್ ಅವರಿಗೆ. ಸೂರಜ್ ಅವರೇ ಹೇಳಿರೋದು ಓಪನ್ ಆಗಿ, ಮೂವಿ ಕೂಡ ಆಫರ್ ಬರ್ತಾ ಇದೆ ನನಗೆ, ಮೂವಿಗಳು ಕೂಡ ಮಾಡ್ತೀನಿ ಅನ್ನೋದನ್ನು. ಅಂದರೆ ನಾನು ಅದೇ ಹೇಳೋದು, ಏನು ಗೊತ್ತಾ, ಯಾರಿಗೂ ಒಬ್ಬರಿಗೆ ಲಕ್ಕು ಕುಲಾಯಿಸುತ್ತೆ. ಈ ಬಿಗ್ ಬಾಸ್ ಕನ್ನಡ ಸೀಸನ್ 12 ಲಕ್ಕು ಕುಲಾಯಿಸಿದ್ದು ಅಂತಂದರೆ ಅದು ಸೂರಜ್ಗೆ ಅಂತ ಹೇಳ್ತೀನಿ. ಓಕೆ, ಸೂರಜ್ ಆದಮೇಲೆ ನಿನ್ನ ರಾಶಿಕಾ ಇರ್ಬೋದು, ರಾಶಿಕಾ ಅವರೆಲ್ಲ ಒಂದು ಮೂವಿನ ಮಾಡಿದ್ದಾರೆ, ಅದು ರಿಲೀಸ್ಗೆ ರೆಡಿ ಇದೆ ಅಂತ ಕಾಣುತ್ತೆ. ಅದೇ ರೀತಿ ನಿನ್ನ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಅವ್ರದ್ದೇ ಆದ ಯಥಾಸ್ಥಿತಿ, ಏನು ಸೀರಿಯಲ್ನಿಂದ ಬಂದವರು ಸೀರಿಯಲ್ ಮಾಡ್ತಾ ಇದ್ದಾರೆ ಆಯಿತಾ, ಕಾಮಿಡಿ ಫೀಲ್ಡಿಂದ ಬಂದಂಥವ್ರು ಕಾಮಿಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಯಥಾಸ್ಥಿತಿ ಏನು ಅವರ ವೃತ್ತಿ ಇತ್ತು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಆಯಿತಾ, ಅದೇ ವೃತ್ತಿನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರೂ ಕೂಡ ಹೊಸದಾಗಿ ಓಕೆ ಬಿಗ್ ಬಾಸಿಂದ ನನಗೊಂದು ಬಿಗ್ ಆಪರ್ಚುನಿಟಿ ಸಿಕ್ತು, ಓಕೆ ಸೂಪರ್ ಓವರ್ ನೈಟ್ ನಾನು ಸ್ಟಾರ್ ಆಗೋಗ್ಬಿಟ್ಟೆ, ಆ ಥರ ಏನಿಲ್ಲ. ಎಲ್ಲರೂ ಕೂಡ ಯಥಾಸ್ಥಿತಿ ಅವರ ಒಂದು ಏನಿದ್ದು ಕೆಲಸ, ಅವ್ರು ಮೊದಲು ಏನು ಮಾಡ್ತಾಯಿದ್ರು ಅದನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನನಗಿದು ಗೊತ್ತಿರೋ ವಿಷಯನೇ, ಏಕೆಂದರೆ ಪ್ರತಿ ಸೀಸನ್ನಲ್ಲೂ ನಾವು ನೋಡೋ ವಿಷಯನೇ. ಬಿಗ್ ಬಾಸಿಂದ ಅಂಥ ಬಿಗ್ ಆಪರ್ಚುನಿಟಿಗಳೇನು ಕ್ರಿಯೇಟ್ ಆಗಲ್ಲ, ಮೊದಲೇನು ಮಾಡ್ತಿರ್ತಾರೆ ಯಥಾಸ್ಥಿತಿ ಅದನ್ನು ಮಾಡಿಕೊಂಡು ಮುಂದೆ ಹೋಗ್ತಾರೆ. ಇನ್ನೂ ಕೂಡ ನಮಗೆ ಧ್ರುವಂಥವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದೇ ರೀತಿ ಕೆಲವಷ್ಟು ಕಂಟೆಸ್ಟೆಂಟ್ಗಳನ್ನ ಆಗಲೇ ಹೆಸರುಗಳನ್ನೇ ನಾವು ಮರೆಯುವಂಥ ಒಂದು ಹಂತಕ್ಕೆ ಬಂದಿದ್ದೀವಿ. ಯಾಕೆಂದರೆ ನಾನು ಏನು ಹೇಳ್ತೀನಿ, ಪ್ರತಿ ಸರಿನೂ ಅಷ್ಟೇ, ಪ್ರತಿ ಸೀಸನ್ನಲ್ಲೂ ಏನು ಈ ಟಾಪ್ 6 ಕಂಟೆಸ್ಟೆಂಟ್ ಇರ್ತಾರಲ್ಲ ಅವ್ರನ್ನೇ ನಾವು ಜಾಸ್ತಿ ನೆನ್ಪಿಟ್ಕೊಳೋದು. ಆ ಟಾಪ್ 6ಗೆ ಯಾಕೆ ಬರಬೇಕು ಅಂತ ಎಲ್ಲರೂ ಕೂಡ ತುಂಬಾ ಪೈಪೋಟಿ ಮಾಡಿ ಟಾಪ್ 6ಗೆ ಬರ್ತಾರೆ. ಅಂದರೆ ಆ ಟಾಪ್ 6 ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಟಾಪ್ 6 ಕಂಟೆಸ್ಟೆಂಟ್ ಓಕೆ ನಮಗೆ ಕಾವ್ಯ ನೆನಪಿಗೆ ಬರ್ತಾರೆ, ರಘು, ಧನುಷ್ ಗೌಡ, ಅದೇ ರೀತಿ ಅಶ್ವಿನಿ ಗೌಡ, ನಮ್ಮ ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ, ಪಟಾಪಟ ಹೇಳ್ಬಿಡ್ತೀವಿ. ಮತ್ತು ಅದೇ ಉಳಿದ ಕಂಟೆಸ್ಟೆಂಟ್ಗಳು ಅಷ್ಟು ಬೇಗ ನಮ್ಮ ಬಾಯಿಗೆ ಬರೋಲ್ಲ. ಇದಕ್ಕೋಸ್ಕರನೇ ಪ್ರತಿ ಕಂಟೆಸ್ಟೆಂಟು ನಾವು ಫಿನಾಲೆಗೆ ಬರಬೇಕು ಅಂತ ಇಷ್ಟಪಡ್ತಾರೆ. ಓಕೆ, ಗಿಲ್ಲಿ ಅವರ ವಿಷಯಕ್ಕೆ ಬರೋಣ. ಗಿಲ್ಲಿ ಅವರಿಗೆ ಬಿಗ್ ಬಾಸಿಂದ ದೊಡ್ಡ ದೊಡ್ಡ ಆಪರ್ಚುನಿಟಿಗಳು ಸಿಗ್ತವೆ ಅಂತ ನೀವು ಅಂದ್ಕೊಂಡಿದ್ದೀರ. ನೀವು ಗಿಲ್ಲಿ ಫ್ಯಾನ್ಸ್ ಆಗಿದ್ದರೆ ಯಾರಾದರೂ ಆಗಿದ್ರೆ ದಯವಿಟ್ಟು ನಾನು ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀನಿ, ನೀವು ಯಾರು ಬೇಜಾರು ಮಾಡ್ಕೋಬಾರ್ದು. ಯಾಕೆ ಅಂತಂದರೆ ನಾನು ಇರೋದನ್ನ ಹೇಳ್ತೀನಿ. ನಾನು ನಿಜವಾಗ್ಲೂ ನನಗೆ ಈ ಬೆಣ್ಣೆಲಿ ಕೂದಲು ತೆಗ್ದಂಗೆ, ನೀವು ತುಂಬ ಜನ ನೋಡಿದ್ರೆ ನಿಮ್ಗೆ ಹೇಳ್ಬೇಕಾಗಿ, ಈ ಬೆಣ್ಣೆಲಿ ಕೂದಲು ತೆಗ್ದಂಗೆಲ್ಲ ನಂಗೆ ಹೇಳಕ್ಕೆ ಬರಲ್ಲ. ಪಾವಗಡ ಮಂಜು ಗೊತ್ತು ನಿಮ್ಮೆಲ್ಲರಿಗೂ, ಕಾಮಿಡಿ ಮಾಡ್ಕೊಂಡಿದ್ದಂತಹ ಮಂಜು ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ, ಬಿಗ್ ಬಾಸ್ನ ವಿನ್ ಆಗ್ತಾರೆ. ಬಿಗ್ ಬಾಸ್ ವಿನ್ ಆದಂತಹ ಪಾವಗಡ ಮಂಜಣ್ಣ ಗೊತ್ತು, ಪಾವಗಡ ಮಂಜು ಅವರಿಗೆ ಏನಾದರೂ ಬಿಗ್ ಬಾಸಿಂದ ಸಿಗ್ತಾ ಅಂದರೆ ಆ ಹಣ ಸಿಕ್ತು ಬಿಟ್ಟರೆ, ಅದರಿಂದ ಒಳ್ಳೆ ಆಪರ್ಚುನಿಟಿಗಳು ಸಿಗ್ತಾ ಅಂತಂದರೆ ಮಂಜು ಅವರಿಗೆ ಸಿಗಲಿಲ್ಲ. ಖಂಡಿತವಾಗ್ಲೂ ಮತ್ತೆ ಅವ್ರು ಕಾಮಿಡಿಗೆ ಬಂದಿದ್ದಾರೆ. ಓಕೆ, ಗಿಲ್ಲಿ ನಟನ್ಗೆ ಆಯಿತಾ ತುಂಬ ಆಪರ್ಚುನಿಟಿಗಳು ಸಿಗ್ತವ ಅಂತ ನನ್ನನ್ನು ಕೇಳೋದಾದರೆ, ಗಿಲ್ಲಿಯನ್ನು ನಂಬಿ ಪ್ರೊಡ್ಯೂಸ್ ಮಾಡುವಂಥ ಪ್ರೊಡ್ಯೂಸರ್ಗಳು ಬೇಕು. ಓಕೆ, ನಿರ್ದೇಶಕರುಗಳು ಗಿಲ್ಲಿ ಇಟ್ಕೊಂಡು ನಿರ್ದೇಶನ ಮಾಡ್ತಾರೆ. ಬಟ್ ಆದರೆ ಗಿಲ್ಲಿಗೆ ಹಣವನ್ನು ಆಯಿತಾ ಹಾಕಿ ಸಿನಿಮಾ ಮಾಡೋರು ಬೇಕು.
ಮೂವಿಗಳಲ್ಲಿ ಚಿಕ್ಕ ಪಾತ್ರಗಳನ್ನು ಮಾಡೋದು ಬೇರೆ, ಫುಲ್ ಫ್ಲೆಡ್ಜ್ ಆಗಿ ನಟನಾಗೋದು ಬೇರೆ. ನಾನು ಈಗಲೂ ಬರ್ಕೊಡ್ತೀನಿ, ಗಿಲ್ಲಿ ಬಿಗ್ ಬಾಸಿಗೆ ಬರ್ದಂಗಿದ್ದಿದ್ರೆ ಐ ಸ್ವೇರ್, ಐ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನನಗೆ ಗಿಲ್ಲಿ ಒಬ್ಬ ಬ್ರದರ್, ಒಬ್ಬ ತಮ್ಮನ ಥರ. ನನಗೆ ಅವ್ನು ಒಳ್ಳೇದಾಗಬೇಕು, ಅವನಿಗೆ ಒಳ್ಳೇದಾಗಲಿ, ದೇವರು ಅವ್ನಿಗೆ ಒಳ್ಳೇದು ಮಾಡಿ, ಆಯಿತಾ. ಬಟ್ ನಾನು ಹೇಳೋ ಆನೆಸ್ಟ್, ಗಿಲ್ಲಿ ಬಿಗ್ ಬಾಸಿಗೆ ಬರ್ದಂಗಿದ್ದಿದ್ರೆ ಖಂಡಿತವಾಗ್ಲೂ ಗಿಲ್ಲಿ ಒಂದು ದಿನ ಹೀರೋ ಆಗೋನು, ಖಂಡಿತವಾಗ್ಲೂ. ಬಿಗ್ ಬಾಸು ಅನ್ನೋದು ಏನು ಗೊತ್ತಾ, 120 ದಿನಗಳಲ್ಲಿ ನಿನ್ನನ್ನು ಈ ಕಬ್ಬನ್ನ ಹೆಂಗೆ ನಾವು ಕೊಟ್ಟರೆ ಜ್ಯೂಸ್ ಮಾಡಿ ಕಬ್ಬನ್ನ ಹಿಂಡಿ, ಆಯಿತಾ, ಆಚೆ ಸಿಪ್ಪೆ ಬಿಸಾಕ್ತಾರಲ್ವ, ಬಿಗ್ ಬಾಸ್ ಹಂಗೆ ನಿನ್ನನ್ನು ಜನಗಳಿಗೆ ತೋರಿಸಿ 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 ನಿನ್ನನ್ನು ಸಿಪ್ಪೆ ಮಾಡಿ ಆಚೆ ಬಿಸಾಕ್ತಾರೆ. ಜನ ಮತ್ತೆ ನಿನ್ನ ಥಿಯೇಟ್ರಿಗೆ ದುಡ್ಡು ಕೊಟ್ಟು ನೋಡ್ತಾರ ಅಂತ ನನ್ನನ್ನು ಕೇಳೋದಾದರೆ ಖಂಡಿತವಾಗ್ಲೂ ನೋಡೋ ಅಂಥ ಫ್ಯಾನ್ಸುಗಳು ಇದ್ದಾರೆ, ನೋಡ್ತಾರೆ. ಬಟ್ ಈ ಬಿಗ್ ಬಾಸ್ಗೆ ಬಂದಂತಹ ಸ್ಪರ್ಧಿಗಳ ಬಗ್ಗೆ, ಆಯಿತಾ, ಜನರ ಅಭಿಪ್ರಾಯ ಪ್ರತಿ ಸೀಸನಿಗೂ ಚೇಂಜ್ ಆಗ್ತಾ ಹೋಗುತ್ತೆ. ಈ ಸೀಸನಿನ ಕಂಟೆಸ್ಟೆಂಟ್ಗಳನ್ನು ಇನ್ನು 3 ಮಂತು, ಆಗಸ್ಟು ಎಂಡಲ್ಲಿ ನಿಮಗೆ ಬಿಗ್ ಬಾಸು ಅನೌನ್ಸ್ ಮಾಡ್ತಾರೆ, ಆಯಿತಾ. ಸೆಪ್ಟೆಂಬರಲ್ಲಿ ಬಿಗ್ ಬಾಸ್ ಬರುತ್ತೆ, ನೀನು ಇದು ಏಪ್ರಿಲ್ ಅಲ್ವಾ, ಮೇ, ಜೂನ್, ಜುಲೈ, ಆಗಸ್ಟ್, ಆಯಿತಾ. ಈಗ ಆಗಸ್ಟಿಗೆ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಡ್ತೀವಿ, 3-4 ಮಂತಲ್ಲಿ ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಹೊಸ ಸ್ಪರ್ಧಿಗಳಿಗೆ ಜನ ಮುಗಿ ಬೀಳ್ತಾರೆ. ಹಾಗಾಗಿ ಗಿಲ್ಲಿ ಈಗಲೂ ಕೂಡ ನಾನು ಗಿಲ್ಲಿ ಅವ್ನಿಗೆ ಒಳ್ಳೇದಾಗಬೇಕು, ಅವ್ನಿಗೆ ಒಳ್ಳೆ ಮೂವೀಸ್ ಬರಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಅದೇ ರೀತಿ ನಾನು ಗಿಲ್ಲಿಗೆ ಈಗಲೂ ನಾನು ಒಂದು ಹೇಳ್ತಾ ಇರೋದೇನು ಗೊತ್ತಾ, ಶೋಗಳಿಗೆ ಹೋಗೋದು ಬೇರೆ, ಗಿಲ್ಲಿ ಶೋಗಳಿಗೆ ಹೋಗೋದು ಅದೆಲ್ಲ ಬೇರೆ. ಬಟ್ ಗಿಲ್ಲಿಗೆ ಒಂದು ಏನು ಗೊತ್ತಾ, ಅಟ್ರಾಕ್ಷನ್ ಇದೆ, ಆಯಿತಾ, ಎಲ್ಲರೂ ಸೆಳೆಯುವ ಮನಸ್ಥಿತಿ ಗಿಲ್ಲಿಗಿದೆ. ಖಂಡಿತವಾಗ್ಲೂ ಗಿಲ್ಲಿ ಓನಾಗಿ, ಆಯಿತಾ, ಅವನಿಗೆ ನಿರ್ದೇಶನ ಮಾಡುವಂಥ ಆಸೆ ಇದೆ ಅಂತ ಕೂಡ ಇವರು ನಮ್ಮ ಸುಧೀರ್ ಅವ್ರದ್ದು ಮಗ ಒಬ್ರು ಇದ್ದಾರಲ್ವ, ಸಿನಿಮಾ ಎಲ್ಲ ಡೈರೆಕ್ಟ್ ಮಾಡ್ತಾರಲ್ವ, ಅವ್ರು ಕೂಡ ಹೇಳಿದ್ರು, ತರುಣ್ ಸುಧೀರ್ ಅವರು, ಅವನಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಗಿಲ್ಲಿಗೆ ಸ್ವಲ್ಪ ನಾಲೆಡ್ಜ್ ಇದೆ, ಅದ್ರ ಬಗ್ಗೆ ತುಂಬ ಆಸಕ್ತಿ ಇದೆ ಅಂತ. ಗಿಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬಂದರೂ ಬರ್ಬೋದು, ಅವನು ಡೈರೆಕ್ಟ್ ಮಾಡಿದ್ರೂ ಮಾಡ್ಬೋದು. ಮತ್ತು ಗಿಲ್ಲಿಯಲ್ಲಿ ಇನ್ನೊಂದೇನು ಗೊತ್ತಾ, ಫೇಕ್ ಇಲ್ಲ, ಗಿಲ್ಲಿ ಆನೆಸ್ಟ್ ಮನುಷ್ಯ, ಆನೆಸ್ಟ್ ಆಗಿದ್ದಾನೆ, ತುಂಬ ಆನೆಸ್ಟ್ ವ್ಯಕ್ತಿ. ಅವ್ನು ಏನು ಮಾಡ್ತಿದ್ದಾನೆ ಅದನ್ನು ಆನೆಸ್ಟಾಗಿ ಮಾಡ್ತಾ ಇದ್ದಾನೆ. ಖಂಡಿತವಾಗ್ಲೂ ಗಿಲ್ಲಿ ಅವನೇ ಒಂದು ಪಾತನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ ಅಂತ ನನಗೆ ಅನಿಸುತ್ತೆ. ಅವ್ನು ಮೂವಿ ಮಾಡ್ತಾನೋ ಮತ್ತೊಂದು ಮಾಡ್ತಾನೋ ನಂಗೆ ಅದು ಗೊತ್ತಿಲ್ಲ, ಅವನೊಂದು ಪಾತ ಅಂತಿದೆಯಲ್ವ, ಅವನೊಂದು ದಾರಿನ ಅವ್ನು ಸೃಷ್ಟಿ ಮಾಡ್ಕೊಳ್ತಾನೆ. ಒಂದು ಒಳ್ಳೆ ಡೈರೆಕ್ಟ್ರು ಕೂಡ ಆಗ್ಬೋದು, ಒಂದು ಒಳ್ಳೆ ಚಿಕ್ಕಣ್ಣ ಇದ್ದಾರಲ್ವಾ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಚಿಕ್ಕಣ್ಣ ಹೇಗೆ ಹೆಸರು ಮಾಡ್ತಾ ಇದ್ದಾರೆ, ಅದೇ ರೀತಿ ಚಿಕ್ಕಣ್ಣನ ಥರ ಒಂದು ಒಳ್ಳೆ ಬೇಡಿಕೆಯ ನಟ ಕೂಡ ಆಗ್ಬೋದು ನಮ್ಮ ಗಿಲ್ಲಿ ನಟ ಅನ್ನೋದು ನನ್ನೊಂದು ಆಸೆ. ಓಕೆ, ರಕ್ಷಿತಾ ಶೆಟ್ಟಿ ವಿಷಯಕ್ಕೆ ಬರ್ತೀನಿ. ನಿಜವಾಗ್ಲೂ ಓಕೆ, ನೀವು ರಕ್ಷಿತನ ಸಪೋರ್ಟ್ ಮಾಡ್ತೀರಾ, ರಕ್ಷಿತನ ಬಗ್ಗಿಟ್ಟು ಅದು ಇದು ಅಂತ ಅನ್ಬೋದು. ಬಟ್ ನಾನೊಂದು ಹೆಣ್ಮಗಳಾಗಿ ಆನೆಸ್ಟಾಗಿ ಹೇಳೋದು ಏನು ಗೊತ್ತಾ, ಒಬ್ಬ ಹೆಣ್ಣುಮಗಳು, ಒಂದು ಪುಟ್ಟ ಹುಡುಗಿ ಯೂಟ್ಯೂಬಿಂದ ಬಿಗ್ ಬಾಸ್ ಮನೆಗೆ ಬರ್ತಾಳೆ, ಬಿಗ್ ಬಾಸ್ ಮನೆಯ ರನ್ನರ್ ಅಪ್ ಆಗ್ತಾಳೆ, ರನ್ನರ್ ಅಪ್ ಆದಮೇಲೂ ಕೂಡ ಎಲ್ಲೂ ಕೂಡ, ಆಯಿತಾ, ಅವಳು ಆ ಒಂದು ಅಹಮ್ಮಿಂದ, ಅಹಂಕಾರದಿಂದ ನಾನು ಬಿಗ್ ಬಾಸ್ ವಿನ್ನರ್ ಅನ್ನೋದನ್ನು ಪಕ್ಕಕ್ಕಿಟ್ಬಿಟ್ಟು, ಅಂದರೆ ಈಸಿಯಾಗಿ ಪಕ್ಕಕ್ಕಿಟ್ಟು, ಗುರು ನನಗೆ ಅವಕಾಶ ಬರುತ್ತಾ ಟಿ ವಿಲಿ ನಾನು ಮಾಡ್ತೀನಿ, ಬರಲಿಲ್ವಾ ಯಥಾಸ್ಥಿತಿ ನನ್ನ ಬೇರು, ನಾನು ಎಲ್ಲಿಂದ ಬಂದಿದ್ದೆ, ಯೂಟ್ಯೂಬಿಂದ ಬಂದಿದ್ದೆ, ಅದೇ ಯೂಟ್ಯೂಬಿಗೆ ಮತ್ತೆ ಮರಳಿ ಮತ್ತೆ ಅವಳು ಕಂಟೆಂಟ್ ಕ್ರಿಯೇಟರ್ ಆಗಿ ಮತ್ತೆ ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಎಲ್ಲೂ ಕೂಡ ನಾನು ಬಿಗ್ ಬಾಸ್ ರನ್ನರ್ ಅಪ್ ಅನ್ನೋದನ್ನೇ ತಲೆಯಲ್ಲಿ ಇಟ್ಕೊಂಡಾಗೆ ಸಿಕ್ಕಿದ್ವ ಶೋಸು ಹೋಗೋಣ, ಅಲ್ಲೂ ಕೂಡ ಬಂದು ಮಾಡ್ತಾಳೆ. ಮತ್ತು ಯೂಟ್ಯೂಬಿಗೋಸ್ಕರವಾಗಿ ಒಂದು ಪುಟ್ಟು ಒಂದು ಗುಡಿಸಲ್ ಥರ ಒಂದು ಅದ್ಭುತವಾದ ಚಿಕ್ಕ ಮನೆ ಕೂಡ ನಿರ್ಮಾಣ ಮಾಡಿದ್ದಾಳೆ. ಅದರಲ್ಲಿ ಅಡುಗೆ ಕುಕ್ಕಿಂಗ್ ವಿಡಿಯೋಗಳನ್ನ ಮಾಡೋಕ್ಕೋಸ್ಕರವಾಗಿ ಅವ್ರ ಅಜ್ಜಿ ಮನೆ ಹತ್ರ ವಿಡಿಯೋಗಳನ್ನ ಹಾಕ್ತಾ ಇರ್ತಾಳೆ ರಕ್ಷಿತಾ. ನಾನು ನೋಡ್ತೀನಿ, ನಾನು ನೋಡಿದಾಗ ನನಗೆ ಒಂದು ತಲೆಗೆ ಬರೋದೇನು ಗೊತ್ತಾ, ರಕ್ಷಿತನ ನಾನು ನೋಡಿದಾಗ ನಿಜವಾಗ್ಲೂ ಕೂಡ ನೆವರ್ ಬಿಫೋರ್ ನೆವರ್ ಆಫ್ಟರ್ ರಕ್ಷಿತನಂಥ ಕಂಟೆಸ್ಟೆಂಟ್. ಯಾಕೆಂದರೆ ಅವಳು ತುಂಬ ಡೌನ್ ಟು ಅರ್ತ್ ಪರ್ಸನ್ನು. ಅಷ್ಟಲ್ಲದೆ ಅವಳಿಗೆ ನಾನೇನೋ ಸಾಧಿಸ್ಬಿಟ್ಟೆ, ಬಿಗ್ ಬಾಸಿಗೆ ಹೋಗಿ ನಾನು ರನ್ನರ್ ಅಪ್ ಆದೆ, ಓಕೆ ನಾನು ಹೀಗೆ ಇರಬೇಕು, ಹಾಗೇ ಇರಬೇಕು, ಮೇಕಪ್ ಆಗೇ ಇರಬೇಕು, ನಾನು ತುಂಬ ವೆಲ್ ಡ್ರೆಸ್ ಆಗಿರ್ಬೇಕು, ಅದೇನೂ ಇಲ್ಲ ಹುಡುಗಿಗೆ. ನೀವು ಬೇಕಾದರೆ ರಕ್ಷಿತನ ವಿಡಿಯೋಗಳನ್ನ ನೀವು ಹೋಗಿ ನೋಡಿ, ತುಂಬ ಸಿಂಪಲ್ಲಾಗಿ ಕೆಲ್ಸಕ್ಕೆ ಬಂದವ್ರಿಗೆ ಅಡುಗೆ ಮಾಡಿಕೊಂಡು, ಅವ್ರಿಗೆ ಹೆಲ್ಪ್ ಮಾಡಿಕೊಂಡು, ಎಲ್ಲರೊಟ್ಟಿಗೆ ಮಾತಾಡ್ಕೊಂಡು, ನಿಜವಾಗ್ಲೂ ಹೇಳ್ತೀನಲ್ಲ,
ನಾನು ಏನು ಈ 12 ಸೀಸನ್ನ ಬಿಗ್ ಬಾಸ್ನ ನೋಡಿದ್ದೀನಿ. 12 ಸೀಸನ್ನಲ್ಲಿ ಒಬ್ಬ ಹೆಣ್ಣು ಮಗಳು ನಿಜವಾಗಲೂ ಕೂಡ ಆನೆಸ್ಟಿಯಾಗಿ, ಅಂದರೆ ಬಿಗ್ ಬಾಸಿಗಿಂತ ಮುಂಚೆ ಬಿಗ್ ಬಾಸಿನ ನಂತರ ಸೇಮ್ ಕ್ಯಾರೆಕ್ಟ್ರು ಸೇಮ್ ಆಗಿದ್ದಾಳೆ ಅಂತಂದರೆ ಅದು ರಕ್ಷಿತಾ ಮಾತ್ರ. ರಕ್ಷಿತಾ ಶೆಟ್ಟಿ, ನೀನು ನಿಜವಾಗ್ಲೂ ಕೂಡ ಇನ್ಸ್ಪಿರೇಷನ್ ಅಂತ ಅನ್ನೋದಕ್ಕಿಂತನೂ ನೆಕ್ಸ್ಟ್ ಬರುವ ಸ್ಪರ್ಧಿಗಳು ನಿಜವಾಗ್ಲೂ ಕೂಡ ನೀನು ನೋಡಿ ಕಲಿಬೇಕು. ಯಾಕೆಂದರೆ ಬಿಗ್ ಬಾಸ್ ಅನ್ನೋದೊಂದು ಶೋ, ನನಗೊಂದು ಆಪರ್ಚುನಿಟಿ ಸಿಕ್ಕಿತ್ತು, ನಾನು ಅಲ್ಲಿ ಹೋದೆ, ನನ್ನ ಕೆಲಸ ಏನಿದೆ ನಾನು ಇದ್ದೆ, ನಾನು ರನ್ನರ್ ಅಪ್ ಅದೇ ಬಂದೆ. ಯಥಾಸ್ಥಿತಿ ನಾನು ಏನು ಮಾಡ್ಬೇಕು ನಾನು ಮಾಡ್ಕೊಂಡಿದ್ದೀನಿ ಆಯಿತಾ. ಎಲ್ಲ ದೇವ್ರಿಗೆ ಬಿಟ್ಟಿದ್ದು, ನಮ್ಗೆ ಏನು ಕೊಡಬೇಕು ಅವ್ನು ಕೊಡ್ತಾನೆ. ನಿಜವಾಗ್ಲೂ ಸೂಪರ್. ನಾನು ಅದೇ ಹೇಳ್ತೀನಲ್ವಾ, ನಮಗೆ ಒಬ್ರನ್ನ ನಾವು ನೋಡಿದಾಗ ಅವ್ರನ್ನ ನಾವು ತುಂಬಾ ಚಿಕ್ಕದಾಗಿ ಲೆಕ್ಕ ಹಾಕಿರ್ತೀವಿ. ಬಟ್ ರಕ್ಷಿತನಂತ ಹೆಣ್ಮಕ್ಳು ಅದು ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ದೊಡ್ಡದು ಅನ್ನಂಗೆ ಶಿ ಈಸ್ ಬೆಸ್ಟ್ ಕಂಟೆಸ್ಟೆಂಟು. ಮತ್ತು ಅವಳ ಥಾಟ್ಸ್ ಇದೆಯಲ್ಲ, ಅವಳ ಥಾಟ್ಸು, ಅವಳು ಎಲ್ಲರ ಹತ್ರ ನಡ್ಕೊಳ್ಳೋ ರೀತಿ, ಅವಳೊಂಥರ ಮುಗ್ಧತೆ, ನಿಜವಾಗ್ಲೂ ಅದು ಎಲ್ಲವೂ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಏಕೆ ಅಂತಂದರೆ ಪ್ರತಿ ಸೀಸನಲ್ಲೂ ಕೂಡ ನಾವು ತುಂಬ ಅಡಿಕ್ಟ್ ಆಗುವಂಥ ಕಂಟೆಸ್ಟೆಂಟ್ಗಳು ಇರ್ತಾರೆ. ಅದರಲ್ಲಿ ಖಂಡಿತವಾಗ್ಲೂ ಈ ಸರಿ ನಾನು ಅಡಿಕ್ಟ್ ಆಗಿದ್ದಂದ್ರೆ ಖಂಡಿತವಾಗ್ಲೂ ಗಿಲ್ಲಿ ನಟನ ಕಾಮಿಡಿ ಮತ್ತು ಅವನ ಒಂದು ಮುಗ್ಧತೆ. ಅವನಿಗೇನು ಗೊತ್ತಿಲ್ಲ ಪಾಪ ಗಿಲ್ಲಿಗೆ, ಅವನೊಂಥರ ಸಾದಾ ಸೀದಾ ಹಳ್ಳಿ ಹುಡುಗನಿಗೆ. ಅದೇ ರೀತಿ ರಕ್ಷಿತಾ ಶೆಟ್ಟಿ ಕೂಡ ಒಂದು ಆಯಿತಾ ಯೂಟ್ಯೂಬ್ ಕಂಟೆಂಡರ್ ಆಗಿ ಒಂದು ಬಿಗ್ ಬಾಸ್ ಮನೆಗೆ ಬಂದು ಅಷ್ಟು ಜನನ್ನ ಎದುರಿಸಿ ನಿಂತು ಟಾಪ್ 2 ಬಂದ್ಲಲ್ವಾ. ಶಿ ಈಸ್ ಗ್ರೇಟ್. ಬಿಗ್ ಬಾಸ್ ಸ್ಪರ್ಧಿಗಳು ಏನು ಮಾಡ್ತಿದ್ದಾರೆ ಅಂತ ನನ್ನನ್ನು ಕೇಳೋದಾದರೆ ಏನು ಸ್ಪೆಷಲ್ ಏನಿಲ್ಲ, ಯಥಾಸ್ಥಿತಿ ಕಾಯಕವೇ ಕೈಲಾಸ. ಅವ್ರು ಮೊದಲು ಏನು ಮಾಡ್ತಿದ್ರು ಅದನ್ನು ಮಾಡ್ತಾ ಇದ್ದಾರೆ. ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೊಸ ಸೀಸನ್, ಹೊಸ ಸ್ಪರ್ಧಿಗಳು, ಹೊಸ ಹೊಸ ಟೀಮು ಆಯಿತಾ, ಹೊಸದಾದ ಬಿಗ್ ಬಾಸ್ ಲೋಗೋ, ಎಲ್ಲರ ಒಟ್ಟಿಗೆ ಹೊಸ ಅಪ್ಡೇಟ್ ಒಟ್ಟಿಗೆ ಮತ್ತೆ ಬರ್ತೀನಿ. ಬಿಗ್ ಬಾಸ್ 13 ಬಂದುಬಿಟ್ಟು ನಿಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಡೋಕ್ಕೋಸ್ಕರವಾಗಿ ಬಿಗ್ ಬಾಸ್ ಯೋಚನೆ ಮಾಡ್ತಿದ್ದಾರೆ. ಎಕ್ಸ್ಟ್ರಾ ಏನಪ್ಪ ಅಂತಂದರೆ ಈ ಸರಿ ನಿಜವಾಗ್ಲೂ ಕೂಡ ಈ ಬಿಗ್ ಬಾಸ್ 13 ಇದೆಯಲ್ಲ, ಕಂಟೆಸ್ಟೆಂಟ್ಗಳ ಆಯ್ಕೆ ನಿಜವಾಗ್ಲೂ ಕೂಡ ಈ ಸರಿ ಹೇಗೆ ರಕ್ಷಿತಾ ಗಿಲ್ಲಿ ಅಂತವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರಲ್ವಾ, ಈಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಯಾಕೆಂದರೆ ರಕ್ಷಿತಾ ಗಿಲ್ಲಿನ ನೋಡಿದ್ದಾರೆ, ಅವ್ರು ಎಂಟರ್ಟೈನ್ಮೆಂಟ್ ನೋಡಿದ್ದಾರೆ. ಈಗ ಅವರಿಗೆ ಮ್ಯಾಚ್ ಆಗುವಂತಹ ಕಂಟೆಂಟ್ ಕ್ರಿಯೇಟರ್ಗಳನ್ನ ಈ ಸರಿ ಒಂದು 4-5 ಕಂಟೆಂಟ್ ಕ್ರಿಯೇಟರ್ಗಳು, ಅಂದರೆ ಅದು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದೇ ರೀತಿ ಕೆಲವು ಚಿಕ್ಕ ಪುಟ್ಟ ಶೋಸ್ ಮಾಡೋ ಅಂಥ ತುಂಬ ಎಂಟರ್ಟೈನ್ಮೆಂಟ್ ಆಗಿರೋ ಅಂಥವ್ರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ತರಗೆ ನಮ್ಮ ಬಿಗ್ ಬಾಸ್ ಆಯಿತಾ ರೆಡಿ ಆಗಿದೆ. ಹೊಸ ಸೀಸನ್ನ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಆಯಿತಾ. ಬಿಗ್ ಅಪ್ಡೇಟ್ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನಿದೆ ನಿಜವಾಗ್ಲೂ ಕೂಡ ಆಯಿತಾ ಮಾಸ್ ಆಗಿರುತ್ತೆ. ನಾವು ಕೂಡ ಮಾಸಾಗಿ ರೆಡಿಯಾಗಿ ಬರ್ತೀನಿ. ಬಾಯ್.